ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಇದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಅಂದರೆ ಹಾಗೆ ಅಲ್ವಾ, ಸುಮಾರು ಬಗೆಯ ವೆರೈಟಿ ಆಗಿರುವಂತಹ ಭಕ್ಷ್ಯ ಭೋಜನಗಳನ್ನು ಮಾಡ್ತೀವಿ ಕೃಷ್ಣನ ನೈವೇದ್ಯಕ್ಕೆ ಅಂತ. ಸೊ ಹಾಗಾಗಿ ಎಲ್ಲ ಸಿದ್ಧತೆನ ಮಾಡ್ಕೊಳ್ತಾ ಇದ್ದೀವಿ. ಹಿಂದಿನ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿಂದ ಆ ವರಮಹಾಲಕ್ಷ್ಮಿನೂ ಹಾಗೆ ಇದೆ. ನೀವು ನೋಡ್ತಾ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಕೂಡ ಅದ್ರ ಮುಂದೆನೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಬ್ಬೊಬ್ಬರಾಗೆ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ, ನಮ್ಮ ರಿಲೇಟಿವ್ಸು. ಇನ್ನು ವರಮಹಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ಒಟ್ಟೊಟ್ಟಿಗೆ ಮಾಡಿದ್ವಾ ಅಂತ ನಿಮ್ಗೇನಾದರೂ ಈ ವ್ಲಾಗಲ್ಲಿ ಡೌಟ್ ಆದರೆ ಫುಲ್ ಲೆಂತ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಅಲ್ಲೋಗಿ ನೀವು ಫುಲ್ ವೀಡಿಯೋನ ವಾಚ್ ಮಾಡಿ. ಹಾಗೆ ಪುರೋಹಿತರನ್ನ ಕರೆಸಿರೋದ್ರಿಂದ ಅವರು ಕೂಡ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಅದಕ್ಕೆ ಮುಂಚೆನೇ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ರೆ ಅವ್ರು ಬಂದಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಬೇಗ ಎಲ್ಲನೂ ಮಾಡೋಕ್ಕೆ, ಪೂಜೆಗೆ ಬೇಕಿರುವಂತಹ ಸಾಮಾನುಗಳನ್ನ ಜೋಡಿಸಿಟ್ಕೊಳ್ಳೋಣ ಅಂತ ಎಲ್ಲರೂ ಕೂಡ ಮುಂಚೆನೇ ಅಡುಗೆ ಮಾಡಿಟ್ಕೊಂಡಿದ್ರೆ ಪುರೋಹಿತರು ಬಂದಮೇಲೆ ಪೂಜೆ ಹತ್ರ ಅಲ್ಲಿರ್ಬೋದಲ್ಲ ಎಲ್ಲರೂ ಅಂತ ಒಬ್ಬಟ್ಟು ಮತ್ತು ಎಲ್ಲ ತಿಂಡಿಗಳನ್ನು ಆವತ್ತಿನ ದಿನವೇ ಮಾಡೋದ್ರಿಂದ ಸ್ವಲ್ಪ ಬೆಳಿಗ್ಗೆನೇ ಬೇಗ ಇದ್ದು ಎಲ್ಲ ಅಡುಗೆ ಕೆಲಸ ಮುಗಿಸ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಸುಧೀರು ಮತ್ತು ನಾನು ಇಬ್ಬರು ಸೇರಿ ಹಿರಿಯರಿಗೆಲ್ಲರಿಗೂ ನಮಸ್ಕಾರನ ತಗೊಳ್ತಾ ಇದ್ದೀವಿ. ಅಂದರೆ ಅವ್ರ ತಾಯಿಗೆ ಮತ್ತು ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಕೂತ್ಕೊಳ್ತಾ ಇದ್ದೀವಿ. ಅಷ್ಟರಲ್ಲಿ ಮಕ್ಕಳನ್ನ ಕೂಡ ಎಲ್ಲ ರೆಡಿ ಮಾಡಿ ಕೂರಿಸಿದ್ದೆ. ಅವರು ಎಷ್ಟು ಮುದ್ದ ಕಾಣ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ ವಿಡಿಯೋ ಎಡಿಟಿಂಗ್ ಮಾಡುವಾಗ. ಇನ್ನು ಸರಿ ಅವನು ಕೃಷ್ಣ, ಇವಳು ಲಕ್ಷ್ಮಿ ಅಂದ್ಬಿಟ್ಟು ಮನಸ್ಸಲ್ಲೇ ನಾನು ಅಂದ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆನ ಶುರು ಮಾಡ್ಕೊಂಡ್ವಿ. ಪುರೋಹಿತರು ತುಂಬ ಚೆನ್ನಾಗಿ ಪೂಜೆನ ಮುಗಿಸ್ಕೊಟ್ರು. ಸಮಯಕ್ಕೆ ಸರಿಯಾಗಿ ನೆಮ್ಮದಿ ಪೂಜೆ ಮಾಡೋದ್ರಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ನಮ್ಮ ಪೂಜೆನೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಊಟದ ಸಮಯ ಆಯಿತು. ಅಷ್ಟರಲ್ಲಿ ಎಲ್ಲ ಒಬ್ಬೊಬ್ಬರೇ ನೆಂಟರು ಬರ್ತಾಯಿದ್ರು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಏನೇನೆಲ್ಲ ಅಡುಗೆ ಮಾಡಿದ್ವಿ, ಯಾರ್ಯಾರೆಲ್ಲ ಬಂದಿದ್ರು, ಏನೇನು ಮಾಡಿದ್ವಿ ಪ್ರಸಾದಕ್ಕೆ ಅಂತ. ಇನ್ನು ಇಲ್ಲಿ ನಮ್ಮ ತಾಯಿಯವರು ಕೃಷ್ಣ ಅಂತಂದರೆ ಹೆಜ್ಜೆ ಗುರ್ತಲ್ವ, ಅದನ್ನು ಕೂಡ ಹಾಕ್ಕೊಡ್ತಾ ಇದ್ದಾರೆ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಇದೇ ಥರ ಇನ್ನೊಂದು ಪುಟಾಣಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು.